ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ತ್ರಿಷಾ ಕೃಷ್ಣನ್ ಸೌತ್ ಇಂಡಿಯನ್ ಕ್ವೀನ್, ಸಾವಿರಾರು ಅಭಿಮಾನಿಗಳ ದೇವತೆ ಅಂತಲೇ ಹೇಳ್ಬೋದು. ತ್ರಿಷಾ ಅವರ ಒಂದು ಲೈಫ್ ಸ್ಟೋರಿ ಸಾಕಷ್ಟು ವೈರಲ್ ಆಗ್ತಿದೆ. ತಮಿಳ್ನಾಡಿನಲ್ಲಿ ಎಲೆಕ್ಷನ್ಗೂ ಸಿನಿಮಾ ನಟಿಯ ಈ ಒಂದು ಲೈಫ್ ಸ್ಟೋರಿ ವೈರಲ್ ಆಗ್ತಿರೋದಕ್ಕೂ ಏನಪ್ಪ ಸಂಬಂಧ ಅಂದರೆ, ವಿಜಯ್ ಅವರು CM ಆಗ್ತಿದ್ದಂತೆ ವಿಜಯ್ ಅಷ್ಟೇ ಎಲ್ಲರ ಕಣ್ಸೆಳೆದವರು ತ್ರಿಷಾ. ಸೊ ದೇಶಾದ್ಯಂತ ವಿಜಯ್ ಅಷ್ಟೇ ಗಮನ ಸೆಳೆದರು ಈ ಒಂದು ತಮಿಳುನಾಡಿನ ಚುನಾವಣೆಯಲ್ಲಿ. ವಿಜಯ್ ಅವರು CM ಪಟ್ಟ ಏರುವಾಗಲೂ ಸಹ ವೈಫ್ ಮತ್ತು ಮಕ್ಕಳಿರಲಿಲ್ಲ. ಇದು ದೇಶಾದ್ಯಂತ ಗಮನಾರ್ಹ ಆಯಿತು. ಅವರ ಒಂದು ವೈಫ್ ಪ್ಲೇಸಲ್ಲಿ ತ್ರಿಷಾ ಅವರು ಮಿಂಚಿದ್ರು. ನಾವೆಲ್ಲ ಆ ವಿಡಿಯೋ ನೋಡಿದ್ದೀವಿ. ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಅವರು ತುಂಬಾ ಎಮೋಷನಲ್ ಆದರು. ಸೊ ಅದು ವಿಡಿಯೋ ಸಹ ಸಾಕಷ್ಟು ವೈರಲ್ ಆಯಿತು. ತ್ರಿಷಾ ಅವರ ಜೊತೆ ವಿಜಯ್ ಅವರು ಅಷ್ಟೇ ಅಲ್ಲ, ಸಾಕಷ್ಟು ನಟರ ಹೆಸರು ಕೇಳಿಬಂದಿದೆ. ತ್ರಿಷಾ ಅವರ ಹಿನ್ನೆಲೆ ನೋಡ್ತಾ ಹೋದರೆ, ತ್ರಿಷಾ ಅವರು May 4, 1983 ಸಾಧಾರಣ ಚೆನ್ನೈನ ಒಂದು IR ಸಂಪ್ರದಾಯ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಸೊ ಅವರ ತಂದೆ ಹೆಸರು ಕೃಷ್ಣನ್ ಮತ್ತು ತಾಯಿ ಹೆಸರು ಉಮಾ. ತಂದೆ ಸಾಧಾರಣ ಹೋಟೆಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ತ್ರಿಷಾ ಅವರ ಒಂದು ಎಜುಕೇಷನ್ BBA ಆಗಿ ಯತಿರಾಜ್ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅವರಿಗೆ ಇಂಟ್ರೆಸ್ಟ್ ಇದ್ದಿದ್ದು, ಆ್ಯಕ್ಚುಲಿ ಅವರ ಒಂದು ಕನಸಿದ್ದಿದ್ದು ಕ್ರಿಮಿನಲ್ ಮನಃಶಾಸ್ತ್ರಜ್ಞೆ ಆಗಬೇಕು ಅಂತ. ಅಂದರೆ ಕ್ರಿಮಿನಲ್ ಸೈಕಾಲಜಿ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಅಂತ, ಅಪರಾಧಿಗಳ ಒಂದು ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟಡೀಸ್ ಅವರಿಗಿತ್ತು. ಬಟ್ ತಾಯಿಯ ಕನಸು ಬೇರೆ ಆಗಿತ್ತು. ತ್ರಿಷಾ ಅವರ ತಾಯಿ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಅಂದರೆ, ತ್ರಿಷಾ ಅವರ ತಾಯಿಯ ಕನಸೇ ಸಿನಿ ರಂಗಕ್ಕೆ ಮಗಳನ್ನು ಇಂಟ್ರೊಡ್ಯೂಸ್ ಮಾಡೋದು. ಸೊ ತ್ರಿಷಾ ಅವರ ತಾಯಿ ಉಮಾ ಅವ್ರಿಗೂ ಸಹ ಸಿನಿಮಾ ಇಂಟ್ರೆಸ್ಟ್ ಇತ್ತು ಮತ್ತು ಬ್ಯೂಟಿ ಕಾಂಪಿಟೇಷನ್ಸ್ ರಿಲೇಟೆಡ್ ತುಂಬಾ ಇಂಟ್ರೆಸ್ಟ್ ಇತ್ತು. ಆದರೆ ಒಂದು IR ಸಾಂಪ್ರದಾಯಿಕ ಫ್ಯಾಮಿಲಿಯಲ್ಲಿ ಅಲ್ಲಿ ಉಮಾ ಅವರಿಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗೋದಿಲ್ಲ ಮತ್ತು ತಕ್ಷಣ ಅವರು 16 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಸೊ ಆಗ ಹುಟ್ಟಿದಂಥ ಮೊದಲನೇ ಮಗಳು ತ್ರಿಷಾ ತಂದೆಗೆ ತುಂಬಾ ಮಗಳು ಹುಟ್ಟಿದ್ಲು ಅಂತ ಖುಷಿ. ಆದರೆ ತಾಯಿಗೆ ಮಾತ್ರ ಅವಳ ಕಣ್ಣು ತುಂಬ ಅವಳನ್ನು ಸಿನಿಮಾ ಹೀರೋಯಿನ್ ಮಾಡಬೇಕು ಅನ್ನುವಂಥ ಕನಸುಗಳೇ ತುಂಬಿತ್ತು. ತಾಯಿ ಆಸೆಯಂತೆ ತ್ರಿಷಾ ಸಿನಿರಂಗಕ್ಕೆ ಬಂದದ್ದು ಅಷ್ಟು ಈಸಿ ಆಗಿರಲಿಲ್ಲ ಅವರ ಒಂದು ಜರ್ನಿ. ಸೊ ತುಂಬಾ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾಯಿದ್ರು. ಬಟ್ ಯಾವುದೇ ರೀತಿಯ ಒಂದು ಗುರುತಿಗೆ ಸಿಗಲಿಲ್ಲ ಅಂತ ಫೈನಲಿ 1999 ಬ್ಯೂಟಿ ಕಾಂಪಿಟೇಷನಲ್ಲಿ ಏನಾದರೂ ವಿನ್ ಆದರೆ ಸೊ ಪ್ರೊಡ್ಯೂಸರ್ಸ್ ಕಣ್ಣಿಗೆ ಬೀಳ್ತೀವಿ ಅನ್ನೋ ಒಂದು ಪ್ಲ್ಯಾನ್ ಮಾಡಿ ಉಮಾ ಮತ್ತು ತ್ರಿಷಾ ಅವರು 1999 ತ್ರಿಷಾ ಅವರಿಗೆ ಒಂದು ಬ್ಯೂಟಿ ಕಾಂಪಿಟೇಷನ್ಗೆ ರೆಡಿ ಮಾಡಿಸ್ತಾರೆ. ಸೊ ಅದರಲ್ಲಿ ಸಾವಿರಾರು ಜನಗಳ ಮುಂದೆ ಇವರು ಮಿಸ್ ಮದ್ರಾಸ್ ಆಗಿ ವಿನ್ ಆಗ್ತಾರೆ ಮತ್ತು ಮಿಸ್ ಸಲೀಮ್ ಅನ್ನುವಂಥ ಒಂದು ಕಾಂಪಿಟೇಷನಲ್ಲೂ ಸಹ ವಿನ್ ಆಗ್ತಾರೆ. ಸೊ ಆಗ ಅವರು ಒಂದು ಚಿಕ್ಕ ಚಿಕ್ಕ ಪಾತ್ರಗಳೆಲ್ಲ ನಟಿಸ್ತಾ ಬರ್ತಾ ಇರ್ತಾರೆ. ಒಂದು ಸಣ್ಣ ಒಂದು ಪಾತ್ರ ಸಿಕ್ಕಿದ್ರೂ ಸಹ ಬಿಡದೆ ಒಂದು ಜನರಿಗೆ ಹತ್ರ ಆಗಬೇಕು ಅಂತ ಅಂದ್ಬಿಟ್ಟು ಮಾಡ್ತಿರ್ತಾರೆ. ಸೊ ಈಗ 2001 ಮಿಸ್ ಇಂಡಿಯಾ ಕಾಂಪಿಟೇಷನ್ಗೂ ಸಹ ಇವರು ಟ್ರೈ ಮಾಡ್ತಾರೆ. ಬಟ್ ವಿನ್ ಆಗಲಿಲ್ಲ. ಬಟ್ ಮುಂಬೈ ಪ್ರಪಂಚಕ್ಕೆ ಇವರು ಹತ್ರ ಆಗ್ತಾರೆ. ಸೊ ಆಗ ಫಲ್ಗುನಿ ಪಥಕ್ ಅವರ ಒಂದು ಸಾಂಗಿಗೆ ಅಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಈ ರೀತಿ ತ್ರಿಷಾ ಮತ್ತು ಅವರ ಅಮ್ಮ ಕಷ್ಟಪಡ್ತಾ ಇದ್ದಾರೆ ಅವಕಾಶಗಳಿಗೆ. ಮನೆಯಲ್ಲಿ ಆ್ಯಕ್ಚುಲಿ ಕೃಷ್ಣನ್ ಅವರು ಅಂದರೆ ತ್ರಿಷಾ ಅವರ ತಂದೆಗೆ ಈ ರೀತಿಯ ಒಂದು ಮೂವಿ ಅಥವಾ ಸಿನಿರಂಗ ಇಷ್ಟ ಇರೋದಿಲ್ಲ. ಸೊ ಮಗಳಿಗೆ ಅಥವಾ ಮುಂದೆ ಏನಾದ್ರು ತೊಂದರೆ ಆಗಿಬಿಡುತ್ತೆ ಅಥವಾ ಏನೋ ಪ್ರಾಬ್ಲಮ್ ಆಗುತ್ತೆ, ಈ ಥರ ಒಂದು ಮಾಡ್ರನ್ ಲೈಫು, ಈ ಥರ ಚಿತ್ರರಂಗಗಳದ್ದು ನಮಗೆ ಬೇಡ, ಯಾಕಂದರೆ ಆ ಬ್ಯಾಕ್ಗ್ರೌಂಡ್ ನಮ್ಮಲ್ಲಿ ಇಲ್ಲ ಅಂತಂದ್ಬಿಟ್ಟು ತುಂಬಾ ಒಂದು ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ತ್ರಿಷಾ ಅವರ ತಾಯಿಗೂ ಮತ್ತು ಅವರ ತಂದೆಗೂ. ಫೈನಲಿ ಅವರ ತಂದೆ ಬೇಸತ್ತು ಚಿಕ್ಕ ಮಗಳು ಇರ್ತಾಳಲ್ಲ, ಸೊ ಅವಳನ್ನ ಕರ್ಕೊಂಡು ತಾಯಿಯಿಂದ ದೂರ ಆಗ್ತಾರೆ. ಆಗ ಮತ್ತೆ ಸಾಕಷ್ಟು ನೋವನ್ನು ತಿಂದಂಥ ತ್ರಿಷಾ ತಂದೆ ತಾಯಿಯ ಒಂದು ದೂರ ಆಗಲಿಕ್ಕೆ ನನ್ನ ಒಂದು ಸಿನಿರಂಗದ ಕಾರಣ ಅಂತ ಅಂದ್ಬಿಟ್ಟು ಸಾಕಷ್ಟು ನೋವು ಅನುಭವಿಸ್ತಾರೆ. ಆದರೂ ಸಹ ತಾಯಿಯ ಕನಸು ತ್ರಿಷಾನ ದೊಡ್ಡ ಸ್ಟಾರ್ ಮಾಡಬೇಕು ಅಂತ. ಸೊ ಆ ನನಸು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಕಷ್ಟಪಡ್ತಾರೆ. ಮಾಡಲಿಂಗಲ್ಲಿ ತುಂಬಾ ಒಂದು ಇನ್ವಾಲ್ವ್ ಮಾಡ್ಕೊತಾರೆ. ಸೊ ಹಾಗೆ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಾ ಜೋಡಿ ಸಿನಿಮಾದಲ್ಲಿ ಸಿಮ್ರಾನ್ ಫ್ರೆಂಡ್ ಆಗಿ ಕಾಣಿಸ್ಕೊಳ್ತಾರೆ. 2002 ಫಸ್ಟ್ ಮೂವಿ
ಗೆ ಹೀರೋಯಿನ್ ಆಗ್ತಾರೆ. ಆ ಮೂವಿ ಒಂದು ಆ ಟೈಮಿಗೆ ಬೇಗ ರಿಲೀಸ್ ಆಗೋದಿಲ್ಲ. ಸೊ ಆಗ ಸಾಕಷ್ಟು ಬೇಜಾರಾದಂಥ ಒಂದು ತ್ರಿಷಾ ಅವರಿಗೆ ನೆಕ್ಸ್ಟ್ 2003ರಲ್ಲಿ 2002ರಲ್ಲಿ ಮೌನಂ ಪೇಸಿಯಾದ್ ಎಂಬ ಮೂವಿಗೆ ಸೂರ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಾರೆ. ಅದಾದ ನಂತರ 2003ರಲ್ಲಿ ವಿಕ್ರಮ್ ಜೊತೆ ಕಮರ್ಷಿಯಲ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಆಗ ತುಂಬಾ ಒಂದು ಫೇಮಸ್ ಹಿಟ್ ಆದಂಥ ಮೂವಿ ಆಗುತ್ತೆ ಅದು. ಮತ್ತು ಅವರ ಏನು ಮೊದಲನೇ ಮೂವಿ ಸ್ಟಾಪ್ ಆಗಿಬಿಟ್ಟಿರುತ್ತೆ, ಅದು ಸಹ ರಿಲೀಸ್ ಆಗುತ್ತೆ, ಅದು ಹಿಟ್ ಆಗುತ್ತೆ. ಹೀಗೆ ಅಲ್ಲಿಂದ ಸ್ಟಾರ್ಟ್ ಆದಂಥ ಒಂದು ಜರ್ನಿ ಸ್ಟಿಲ್ ನಾವು ಒಂದು 23 ವರ್ಷ ಆದರೂ ಸಹ ಅವರ ಒಂದು ಜರ್ನಿ ಮಾತ್ರ ಸ್ಟಾಪ್ ಆಗ್ತಾನೆ ಇಲ್ಲ. ತಮಿಳಿನಲ್ಲಿ ತೆಲುಗುವಲ್ಲಿ ಸಾಕಷ್ಟು ಹಿಟ್ ಮೂವೀಸ್ನ ಕೊಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಹೀಗೆ 20 ವರ್ಷದಿಂದ ಸ್ಟಿಲ್ ಗ್ಲಾಮರ್ ಫೀಲ್ಡಲ್ಲಿ ಇರುವಂಥ ಹೀರೋಯಿನ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಹೀರೋಯಿನ್ 2-3 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ಇರ್ತಾರೆ. ಆದರೆ ಈ ಒಂದು ಫೀಲ್ಡಲ್ಲಿ ಇರಬೇಕು ಅಂತ ಅಂದರೆ ಅದ್ರ ತಕ್ಕಗೆ ಕಷ್ಟಪಡಬೇಕು. ಮತ್ತು ತ್ರಿಷಾ ಅವರ ಒಂದು ಹೀರೋಯಿನ್ ಪ್ಲೇಸ್ ಬೇರೆ ಯಾರಿಗೂ ಬಿಟ್ಕೊಡ್ಲೇ ಇಲ್ಲ. ಸ್ಟಿಲ್ ಶಿ ಈಸ್ ಮೋಸ್ಟ್ ವಾಂಟೆಡ್ ಫೇವ್ರೆಟ್ ಹೀರೋಯಿನ್ ಇನ್ ಸೌತ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೌತ್ ಇಂಡಿಯನ್ ಕ್ವೀನ್ ಅಂತಲೇ ಫೇಮಸ್ ಆದರು. ಸತತ 76 ಸಿನಿಮಾಗಳು ಹಿಟ್ ಮೂವಿಗಳಾಗಿದ್ದು ಸಾಕಷ್ಟು ನೇಮ್ ಮತ್ತು ಫೇಮನ್ನು ತಂದುಕೊಡ್ತು. ಸೊ ಈ ರೀತಿ ಒಂದು ಪ್ರೊಫೆಷನಲ್ ಲೈಫ್ ಉತ್ತುಂಗದಲ್ಲಿ ಪ್ರಾಣಿಗಳ ಮೇಲೆ ಸಾಕಷ್ಟು ಒಲವಿರುವಂಥ ತ್ರಿಷಾ ಅವರು ಪೇಟಾ ಅಂದರೆ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ ಎನ್ನುವ ಒಂದು ಸಂಸ್ಥೆಗೆ ಅಂಬಾಸಿಡರ್ ಆಗಿದ್ದಾರೆ. ಮತ್ತು ಸ್ಕೂಟಿ ಪೆಪ್ ಮತ್ತು ಫ್ಯಾಂಟಾ ಫಾರ್ ಎವರ್ ಫೇರ್ನೆಸ್ ಕ್ರೀಮ್ ಇವೆಲ್ಲದಕ್ಕೂ ರಾಯಭಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪ್ರೊಫೆಷನಲ್ ಲೈಫ್ ಇಷ್ಟು ಚೆಂದ ಇದ್ರೂ ಸಹ ಪರ್ಸನಲ್ ಲೈಫು ತುಂಬಾನೇ ಕಾಂಟ್ರವರ್ಸಿ ಮತ್ತು ರೂಮರ್ಸಿಂದ ತುಂಬಿ ಹೋಗಿತ್ತು. ಇದನ್ನ ಕೇಳಿದ್ರೆ ಆ್ಯಕ್ಚುಲಿ ಎಂಥ ಮೂವಿಯಲ್ಲೂ ಇಂಥ ಸ್ಟೋರಿ ಬಂದಿರಲ್ಲ. ಆ ರೀತಿ ಒಂದು ಪ್ರೊಫೆಷನಲ್ ಲೈಫ್ ಉತ್ತುಂಗದಲ್ಲಿದ್ದರೂ ಸಹ ಪರ್ಸನಲ್ ಲೈಫಲ್ಲಿ ಸಾಕಷ್ಟು ರೂಮರ್ಸು ಕಾಂಟ್ರವರ್ಸಿಗಳು ತುಂಬೋಗಿತ್ತು. ಸೊ ಫೈನಲಿ ಕಾಂಟ್ರವರ್ಸಿ ಕ್ವೀನ್ ಅಂತಾನೆ ಕರಿತಾ ಇದ್ರು. ಸೊ ಇಲ್ಲಿ ನಾವು ಹೇಳುವಂಥ ಒಂದು ರೂಮರ್ಸ್ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ವಿಷಯಗಳು. ಇಲ್ಲಿ ತ್ರಿಷಾ ಅವರ ತೇಜೋವಧೆ ಮಾಡುವಂಥ ತ್ರಿಷಾ ಅವರ ಒಂದು ಚಾರಿತ್ರವಧೆ ಮಾಡುವಂಥ ಒಂದು ವಿಡಿಯೋ ಅಲ್ಲ, ಜಸ್ಟ್ ರೂಮರ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಆದಂಥ ರೂಮರ್ಸ್ಗಳು ಹರಿದು ಬಂದಂಥ ವೈರಲ್ ಸುದ್ದಿಗಳಾಗಿರ್ತವೆ. ಫ್ಯಾಷನ್ ಫೀಲ್ಡ್ ಅಲ್ಲಿ ಇಷ್ಟೊಂದು ಹೆಸರು ಮಾಡಿದಂಥ ತ್ರಿಷಾ ಅವರಿಗೆ ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರು ವರ್ಷಂ ಮೂವಿಯಲ್ಲಿ ಅವರ ಒಂದು ಕೆಮಿಸ್ಟ್ರಿ ನೋಡಿ ದೇಶಾದ್ಯಂತ ಅವರನ್ನ ಇಷ್ಟಪಟ್ಟವರುಂಟು. ಸೊ ಅವರ ಒಂದು ಸ್ನೇಹ ಸಾಕಷ್ಟು ಅಗಾಢವಾಗಿ ಅವರ ಒಂದು ಸ್ನೇಹ ರೊಮ್ಯಾನ್ಸ್ಗೆ ಕನ್ವರ್ಟ್ ಆಗಿತ್ತು ಅಂತ ಅಂದ್ಬಿಟ್ಟು ಅವರ ಒಂದು ಫ್ಯಾನ್ಸ್ ರೂಮರ್ಸ್ ಅಲ್ಲಿ ಇತ್ತು. ಸೊ ಫೈನಲಿ ನೆಕ್ಸ್ಟ್ ಅದ್ರ ಮೂವಿ ಬಂದಿದ್ದು ಗಿಲ್ಲಿ. ಸೊ ವಿಜಯ್ ಅವರ ಜೊತೆ ಅವರು ಮೂವಿ ಮಾಡಿದಾಗ ಬರ್ಡೇ ಆ ವರ್ಷದಲ್ಲಿ ಇದ್ದಂಥ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದು. ಅದು ಬರ್ತ್ಡೇಯಲ್ಲಿ ಡೈಮಂಡ್ ರಿಗ್ನ ಗಿಫ್ಟ್ ಆಗಿ ಕೊಟ್ಟಿದ್ರು ಅನ್ನುವಂಥ ಒಂದು ವಿಷಯ ತುಂಬಾನೇ ಒಂದು ಫಾಸ್ಟ್ ಆಗಿ ರೂಮರ್ಸ್ ಬಂತು. ಪ್ರಭಾಸ್ಗೂ ಮತ್ತು ತ್ರಿಷಾ ಅವ್ರಿಗೂ ಬ್ರೇಕಪ್ ಆಯಿತು ಅನ್ನುವಂಥ ಒಂದು ವಿಷಯ ಬಂತು. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಪ್ರಭಾಸ್ ಮತ್ತು ತ್ರಿಷಾ ಜೊತೆಲಿ ಕಾಣಿಸ್ಲೇ ಇಲ್ಲ. ಇನ್ನು ರಾಣಾ ಅವರು ಅವರ ಜೊತೆ ಪ್ರೇಮ ಪ್ರೀತಿ ಇತ್ತು ಅನ್ನುವ ರೀತಿನೇ ಅವರು ನಡವಳಿಕೆ ಇತ್ತು. ಬಟ್ ಆಗ ಸಡನ್ ಆಫ್ ಎಲ್ಲರಿಗೂ ಒಂದು ಶಾಕ್ ಕೊಟ್ಟಿದ್ದು ಸುಚಿ ಲೀಕ್ಸ್. ಸೊ ತ್ರಿಷಾ ಅವರ ರಾಣಾ ಅವ್ರ ಜೊತೆ ಇರುವಂತಹ ಪ್ರೈವೇಟ್ ಫೋಟೋಸು ಹೊರಗೆ ಬಿದ್ದಿದ್ದು, ಅದಾದ ಸ್ವಲ್ಪ ದಿನಕ್ಕೆ ಅವರ ಒಂದು ಮಧ್ಯೆ ಇದ್ದಂಥ ಪ್ರೀತಿ ಮುರಿದು ಹೋಯಿತು, ಬ್ರೇಕಪ್ ಆಯಿತು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತು. ನೆಕ್ಸ್ಟು ರಜನಿಕಾಂತ್ ಅವರ ಅಳಿಯ ಧನುಷ್. ಸೊ ಇವರ ಜೊತೆ ತ್ರಿಷಾ ಫೋಟೋ ವೈರಲ್ ಆಗಿತ್ತು. ಸೊ ಆಗ ಧನುಷ್ ಮತ್ತು ಐಶ್ವರ್ಯಗೆ ಸಾಕಷ್ಟು ಜಗಳ ಆಗಿದ್ದು ಅವರ ಒಂದು ಡೈವರ್ಸ್ ತನಕ ಹೋಯಿತು ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ನೆಕ್ಸ್ಟ್ 2012ರಲ್ಲಿ ಬಿಸ್ನೆಸ್ ಮ್ಯಾನ್ ಆದಂಥ ಮತ್ತು ಪ್ರೊಡ್ಯೂಸರ್ ಆದಂಥ ವರುಣ್ ಅವರ ಜೊತೆ ಗ್ರ್ಯಾಂಡ್ ಎಂಗೇಜ್ಮೆಂಟ್ ಆಯಿತು ಜನವರಿ 2015ನಲ್ಲಿ. ನೆಕ್ಸ್ಟ್ ಅದೇ ವರ್ಷದ ಮೇ ತಿಂಗಳಲ್ಲಿ, ಅಲ್ಲಂದ್ರೆ ಕಳೆದ ಒಂದು 5 ತಿಂಗಳಲ್ಲಿ ಮತ್ತೆ ತ್ರಿಷಾ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡ್ರು ವರುಣ್ ಅವರ ಜೊತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಅಂದ್ಬಿಟ್ಟು. ಮತ್ತು ವರುಣ್ ಅವರ ಫ್ಯಾಮಿಲಿ ತ್ರಿಷಾ ಅವರ ಒಂದು ಕಾಂಟ್ರವರ್ಸಿಗಳ ಬಗ್ಗೆ ಮತ್ತು ರೂಮರ್ಸ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಮತ್ತು ಎಂಗೇಜ್ಮೆಂಟ್ ದಿನ ಧನುಷ್ ಅವರು ವರುಣ್ ಅವ್ರ ಜೊತೆ ಜಗಳ ಆಡಿದ್ರಂತೆ. ಸೊ ಇವೆಲ್ಲ ಒಂದು ಪ್ರಾಬ್ಲಮ್ ಆಗಿ ಎಂಗೇಜ್ಮೆಂಟ್ ಆಕ್ಚುಲಿ ಕ್ಯಾನ್ಸಲ್ ಆಯಿತು. ಒಬ್ಬ ಸೀನಿಯರ್ ಆಕ್ಟರ್ ಇನ್ ತೆಲುಗು ತ್ರಿಷಾ ಜೊತೆ ಒಂದು ರೇಪ್ ಸೀನ್ ಮಾಡಬೇಕಿತ್ತು ಅನ್ನುವಂಥ ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಹಗುರವಾಗಿ ಮಾತಾಡ್ತಾರೆ ತ್ರಿಷಾ ಅವ್ರ ಬಗ್ಗೆ. ಆಗ ತ್ರಿಷಾ ಅವರು ಕೆಂಡಮಂಡಲ ಆಗಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ಸಹ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ಆಕ್ಟರ್ ಮತ್ತೆ ಅವರ ತಪ್ಪನ್ನು ಒಪ್ಕೊಂಡು ಸಾರಿ ಕೇಳಿರ್ತಾರೆ. ಸೊ ಚಿತ್ರರಂಗದಲ್ಲಿ ಈ ರೀತಿ ಒಂದು ರೂಮರ್ಸು ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಇದ್ರೆ, ಈ ಕಡೆ ರಾಜಕೀಯದಲ್ಲಿ ತಮಿಳುನಾಡಿನ ADMKಯಲ್ಲಿರುವಂಥ AV ರಾಜು ಅವರು 2016ರಲ್ಲಿ ತ್ರಿಷಾಗೆ 25 ಲಕ್ಷ ಕೊಟ್ಟು ಒಬ್ಬ MLA ಹತ್ರ ಕಳಿಸ್ಬೇಕಾಯಿತು ಅನ್ನುವಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ. ಸೊ ಆಗ ತ್ರಿಷಾ ಗೌರವಕ್ಕೆ ಧಕ್ಕೆ ಆಯಿತು, ಇಂಥ ಒಂದು ಚೀಪ್ ಪಬ್ಲಿಸಿಟಿಗೋಸ್ಕರ ನನ್ನ ಹೆಸರನ್ನು ಬಳಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಲೀಗಲ್ ಆಕ್ಷನ್ ತಗೊಂತೀನಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ಗೆ ಅವರಿಗೆ ವಾರ್ನ್ ಮಾಡಿದ್ರು. ಸೊ ಆಗ ಸೈಲೆಂಟ್ ಆದರು. ಸೊ ಕೊನೆಗೆ ಈಗ 2-3 ವರ್ಷದಿಂದ ಲೇಟೆಸ್ಟ್ ನ್ಯೂಸ್ ಅಂದರೆ ವಿಜಯ್ ಮತ್ತು ತ್ರಿಷಾ ಅವರು ಅಂದರೆ ಗಿಲ್ಲಿ ಮೂವಿ ನಂತರ ಎಷ್ಟೋ ವರ್ಷಗಳ ಕಾಲ ಅವ್ರು ಕಾಣಿಸ್ಕೊಂಡಿರಲಿಲ್ಲ ಜೊತೆಯಲ್ಲಿ. ಅದಾದ ನಂತರ ಲಿಯೋ ಮೂವಿಯಲ್ಲಿ 2023ರಲ್ಲಿ ಎಗೇನ್ ಅವರು ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರು. ಸೊ ಆಗ ಆಫ್ ಸ್ಕ್ರೀನಲ್ಲೂ ಸಹ ಅವರ ಒಂದು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿರುವಂಥ ರೂಮರ್ಸ್
ಬಂತು. ಅದೇ ಒಂದು ರೂಮರ್ಸ್ ಡೈವರ್ಸ್‌ಗೆ ಕಾರಣ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫೈನಲಿ ಈಗಲೂ ಸಹ ಪ್ರೆಸ್ ಮೀಟಲ್ಲಿ ಆಗಿರ್ಬೋದು, ಡೈರೆಕ್ಟ್ ಆಗಿ ಎಲ್ಲೂ ವಿಜಯ್ ಅವರು ಮತ್ತು ತ್ರಿಷಾ ಅವರು ಅವರ ಒಂದು ಫ್ರೆಂಡ್‌ಶಿಪ್ ಅಥವಾ ಅವರ ಒಂದು ರೂಮರ್ಸ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ವಿಜಯ್ ಅವರಿಗೆ ತ್ರಿಷಾ ಅವರು ಒಂದು ಲಕ್ಕಿ ಚಾರ್ಮ್ ಅಂತ ಅಂದ್ಬಿಟ್ಟು ಮಾತ್ರ ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಸೊ ಏನೇ ಕಮೆಂಟ್ಸ್ ಬಂದ್ರು, ಏನೇ ರೂಮರ್ಸ್ ಬಂದ್ರು, ಏನೇ ಕಾಂಟ್ರೋವರ್ಸಿ ಆದ್ರೂ ಇಬ್ರು ಸೈಲೆಂಟ್ ಆಗೇ ಇದ್ದಾರೆ. ಈಗಲೂ ಅವರ ವರ್ಕ್ ಅನ್ನು ಮಾತ್ರ ಅವರವರ ಫೀಲ್ಡ್ ಅಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ 43 ವರ್ಷ ಆದ್ರೂ ಸಹ ಸೌತ್ ಇಂಡಿಯನ್ ಹೈಯೆಸ್ಟ್ ಪೇಯ್ಡ್ ಹೀರೋಯಿನ್ ಅಂದ್ರೆ ತ್ರಿಷಾ ಅವರು. ಅವ್ರು ನಿರಾಸೆ ಮಾಡದೆ ತುಂಬಾನೇ ಒಂದು ಹಾರ್ಡ್ ವರ್ಕ್ ಮಾಡಿ ಒಂದು ಸೌತ್ ಇಂಡಿಯನ್ ಕ್ವೀನ್ ಅಂತ ಈಗಲೂ ಅನಿಸ್ಕೊಂತಾ ಇದ್ದಾರೆ. ಅಂದ್ರೆ 20 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಎವರ್ ಗ್ರೀನ್ ಸ್ಟಾರ್ ಆಗಿದ್ದಾರೆ ಅಂತಂದ್ರೆ ಅದು ತ್ರಿಷಾ ಅವರು. ಸೊ ರೂಮರ್ಸ್ಗಳು ಕಾಂಟ್ರವರ್ಸಿಗಳು ಕಾಮನ್ ಆಗ್ಬಿಟ್ಟಿದೆ ಅವರಿಗೆ. ಆದ್ರೆ ಈ ಒಂದು ಕಾಂಟ್ರವರ್ಸಿ ಅಥವಾ ಏನು ರೂಮರ್ ವಿಜಯ್ ಅವ್ರ ಜೊತೆ ಅವರ ಒಂದು ರಿಲೇಶನ್ಶಿಪ್ ಇದೆ ಅಂತ ಹೇಳ್ತಿದ್ದಾರೆ, ಅದು ಬ್ರೇಕಪ್ ಆಗಿ ಮತ್ತೆ ವಿಜಯ್ ಅವರ ಫ್ಯಾಮಿಲಿ ಜೊತೆ ಇರ್ಲಿ ಅಂತ ನಾವು ಸಹ ಆಶಿಸೋಣ. ಸೊ ಫೈನಲಿ ಇದಾಗಿತ್ತು ತ್ರಿಷಾ ಅವರ ಒಂದು ಲೈಫ್ ಸ್ಟೋರಿ. ತ್ರಿಷಾ ಅವರ ಒಂದು ಈ ಜರ್ನಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.